morning, all of you. Let me continue. Prose, I mean story. The Gardener. Already we have completed introductory part of the story. So here, old man who was going to narrate the story about two characters, that is Tammana and Samboji. Samboji means Basavaya. Basically, Tammana had 10 acres of cultivated land. He has home, he has family. In this way, people were respecting him in his village. In this way, he was leading very satisfactory life with all people. But knowingly, unknowingly, directly, indirectly, greed has entered in his life in the form of land. He earned money. With the help of money, he bought land day by day, month by month, year by year. Once upon a time, he was owner of 10 acres of land, and now he has 1,000 acres of land. ಮೊದಲು ಏನಿತ್ತು ಅಂದ್ರೆ 10 ಎಕರೆ ಜಮೀನಿತ್ತು, ಒಂದು ಮನೆ ಅದ, ಫ್ಯಾಮಿಲಿ ಅದ, ವೈಫ್ ಅದಳು, ಕಲ್ಟಿವೇಟೆಡ್ ಲ್ಯಾಂಡ್ ಅದ ಅಂತ ಈಗಾಗಲೇ ಹೇಳಿದ್ದೇನೆ. ಅಗದಿ ಸಮಾಧಾನದಿಂದ ಲೈಫನ್ನು ಲೀಡ್ ಮಾಡ್ಲಕತ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಸೆ, ಅಪೇಕ್ಷೆ, ಸ್ವಾರ್ಥ ಹೆಚ್ಚುಗೊಳಿಸೋದು ಇದೆಲ್ಲರಿಗೂ ಇರುತ್ತದೆ. ಆದರೆ ದೇರ್ ಶುಡ್ ಬಿ ಸಮಥಿಂಗ್ ಲಿಮಿಟ್. ಏನೂ ಇರಲಿ, ಅದು ಲಿಮಿಟ್ ಇರಬೇಕಾಗುತ್ತೆ. ಬಟ್ ತಮ್ಮನ್ನ ಹ್ಯಾಸ್ ಕ್ರಾಸ್ ದ ಲಿಮಿಟ್, ಆಲ್ ದ ಲಿಮಿಟ್ಸ್. ತಮ್ಮನ್ನ ಏನು ಮಾಡಿದ್ದಾನಪ್ಪ ಅಂದರೆ ಎಲ್ಲ ಲಿಮಿಟನ್ನು ಕ್ರಾಸ್ ಮಾಡಿದ್ದನು. ದುಡ್ಡು ಗಳಿಸಿ ಏನು ಮಾಡಿದ್ದಾನಪ್ಪ ಅಂದರೆ ಜಮೀನು ಕೊಂಡು ತಗೊಳಕೈತೆ. ಹೀಗಾಗಿ ಈಗ ಅವನ ಕಡೆ ಎಷ್ಟು ಜಮೀನು ಅದಪ್ಪ ಅಂದ್ರೆ 1,000 ಎಕರೆ ಜಮೀನು ಅದು. ಅಟ್ ದಿ ಸೇಮ್ ಟೈಮ್ ಬಸವಯ್ಯ ವಾಸ್ ಹಿಸ್ ನೇಬರ್. He was staying in that particular village. In the same village, Tammana and Basavaya were residing. Basavaya also began to buy the land. In this way, Basavaya bought 800 acres of land. ಬಸವಯ್ಯ ಬಡಿ ಏನು ಮಾಡ್ತಾನಪ್ಪ ಅಂದ್ರೆ 800 ಎಕರೆ ಜಮೀನು ಕೊಂಡು ತಗೋತಾವ. ತಮ್ಮನದ ಎಷ್ಟದ 1,000 ಎಕರೆ ಅದು. ಅಂದ್ರೆ ತಮ್ಮನಕ್ಕಿಂತ ಬಸವಯ್ಯದ ಎಷ್ಟದಪ್ಪ ಅಂದರೆ 200 ಎಕರೆ ಜಮೀನು ಕಡಿಮೆ ಅದ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಕಾಸ್ a reason, one type of a spark between two peoples, two human beings, that is Tammana and Basavaya. Basavaya became very angry, jealous, envious is there. So in that rage, Basavaya encroached on the land of Tammana. ಬಸವಯ್ಯಗೆ ಏನಾಗ್ತದಪ್ಪ ಅಂದ್ರೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ, ಒಂಥರ ಜಿಲಸ್. ಯಾಕಂದ್ರೆ ತಮ್ಮನ್ನ ಕಡೆ ನನಗಿಂತ ಜಮೀನು ಹೆಚ್ಚದ. ಆ ಒಂದು ಸಿಟ್ಟು ಒಳಗೆ ಅವ ಏನು ಮಾಡ್ತಾನಪ್ಪ ಅಂದ್ರೆ ತಮ್ಮನ್ನ ಕಡೆ ಇರ್ತಕ್ಕಂಥ
ಜಮೀನು ಮೇಲೆ ಕಬ್ಜಾ ಮಾಡ್ತಾನೋ ಅಥವಾ ಅತಿಕ್ರಮಣ ಮಾಡ್ತಾನೋ. ಹೀಗಾಗಿ ಬಸವಯ್ಯ ಟುಕ್ 200 acres ಆಫ್ ಲ್ಯಾಂಡ್ ಆಫ್ ತಮ್ಮಣ್ಣ ಬೈ ಫೋರ್ಸ್, ಒತ್ತಾಯ ಮಾಡಿ ಏನು ಮಾಡ್ತಾನಪ್ಪ ಅಂದ್ರೆ ಅತಿಕ್ರಮಣ ಮಾಡ್ತಾನೆ. ಹೀಗಾಗಿ ಇನ್ ದಿಸ್ ವೇ ಹಿಯರ್ Basavaya became the owner of 1000 acres of land. At the same time, Tamanna became 800. Competition was goes and increasing between Tamanna and Basavaya. Basavaya became very powerful human being, a rich human being, and Tamanna was losing his land. So in this way, Tamanna lost his all land. Means he was approached by Basavaya. ಈ ಥರ ತಮ್ಮಣ್ಣ ಕಡೆ ಇರತಕ್ಕಂಥ 1000 ಎಕರೆ ಜಮೀನ ಅತಿಕ್ರಮಣೆ ಮಾಡಿ ಅಥವಾ ಅನ್ಯಾಯ ಮಾಡಿ ಫೋರ್ಸ್ ಮಾಡಿ ಬಸವಯ್ಯ ಎಲ್ಲ ಜಮೀನನ್ನು ತಗೋತಾರೆ. ಸೊ ತಮ್ಮಣ್ಣ ವಾಂಟ್ಸ್ ಟು ಗೆಟ್ ಜಸ್ಟಿಸ್ ಫ್ರಮ್ ದಿ ಕೋರ್ಟ್, ಬಟ್ ಹಿ ವಾಸ್ ಹೆಲ್ಪ್ಲೆಸ್. ಆಯ್ತಿಲ್ಲ, ತಮ್ಮನಾಗ ಏನು ಮಾಡೋದು? ಅದು ಕೋರ್ಟಿಗೆ ಹೋಗ್ತಾನು, ಅಲ್ಲಿಯೂ ಕೂಡ ಅವ್ನಿಗೆ ನ್ಯಾಯ ಸಿಗಲ್ಲ. Tamanna's people wanted to attack on Basavaya, but Tamanna has not allowed them. ತಮ್ಮಣ್ಣ ಕಡೆ ಇರ್ತಕ್ಕಂಥ ಜನರು ಅವ್ರು ಏನು ಮಾಡೋದಾರಪ್ಪ ಅಂದ್ರೆ ಬಸವಯ್ಯ ಮೇಲೆ ದಾಳಿ ಮಾಡೋಣ ಅಂತ ಹೇಳ್ತಾರೆ. ಆದರೆ ತಮ್ಮಣ್ಣ ಒಪ್ಪಂಗಿಲ್ಲ, ಅಲೌ ಮಾಡೋಂಗಿಲ್ಲ. So in such a way, Tamanna was thinking so deeply. Tamanna ಏನು ಮಾಡ್ಲಿಕ್ಕತ್ತಪ್ಪ ಅಂದ್ರೆ ಡೀಪ್ಲಿ ವಿಚಾರ ಮಾಡ್ಲಿಕ್ಕತ್ತಿದ್ದನು. ಹೌ ಟು ಫಿನಿಶ್ ಆಫ್ ಬಸವಯ್ಯ. ಬಸವಯ್ಯ ಹ್ಯಾಂಗೆ ಮುಗಿಸೋದು? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಪ್ಯೂಟ್, ಕ್ವಾರಲ್, ಫೈಟ್ ಅಗೇನ್ಸ್ಟ್ ಬಸವಯ್ಯ. Because Basavaya is nowadays Basavaya is very rich human being. Basavaya ಶ್ರೀಮಂತ ಅದನು, ಪವರ್ಫುಲ್ ಅದನು, ಎಲ್ಲ ಅವನ ಕಡೆ ಅದು. ಆಯ್ತು, ಅವನ ವಿರುದ್ಧ ಒಂದು ವಾದಿವಾದ ಇರ್ಬೋದು, ಜಗಳಾಡಿ, ಅಥವಾ ಅವನ ವಿರುದ್ಧ ಹೋರಾಟ ಮಾಡೋ ಕೂಡ ಏನೂ ಉಪಯೋಗ ಆಗಲ್ಲ. ಇನ್ ದಿಸ್ ವೇ ತಮ್ಮಣ್ಣ ವಾಸ್ ಲುಕಿಂಗ್ ವೆರಿ ಹೆಲ್ಪ್ಲೆಸ್ ಹ್ಯೂಮನ್ ಬೀಯಿಂಗ್. ತಮ್ಮಣ್ಣ ಈಗ ಹ್ಯಾಂಗೆ ಕಾಣಿಸ್ಲಾಗತ್ತಂತ ಅಂದ್ರೆ ಒಬ್ಬ ಹೆಲ್ಪ್ಲೆಸ್ ಹ್ಯೂಮನ್ ಬೀಯಿಂಗ್. ಸೊ ತಮ್ಮಣ್ಣ began to find out an idea. Meanwhile, he was thinking, find out one idea. He left all the property, land, everything. ಮುಂದೆ ತಮ್ಮನ ಏನಾಗ್ತಾನಪ್ಪ ಅಂದ್ರೆ ಅವನ ಕಡೆ ಇರ್ತಕ್ಕಂಥ ಎಲ್ಲ ಆಸ್ತಿ ಪಾಸ್ತಿ ಬಸವಯ್ಯ ತಗೋತಾನು, ಎಲ್ಲ ಹೋಗ್ತದೆ. In this way, one thing I want to tell you that sometimes, you know it very well, sometimes owner become beggar and beggar becomes owner. This is the philosophy, or you may say logic, of the world, universe, or philosophy of life. ಕೆಲವೊಂದು ಸಲ ನೀವು ನೋಡಿರ್ಬೋದು, ನಿಮಗೂ ಅನುಭವ ಅದ. ಒಂದೊಂದು ಸಲ ಏನಾಗ್ತದಪ್ಪ ಅಂದ್ರೆ
ಮಾಲಿಕ್ಕಿದ್ದವ ಭಿಕ್ಷುಕ ಆಗ್ತಾನೋ, ಭಿಕ್ಷುಕಿದ್ದವ ಮಾಲಿಕ ಆಗ್ತಾವ. ಇನ್ ದಿಸ್ ವೇ ತಮ್ಮಣ್ಣ began to write Ballad. Ballad is a form of, is a type of poem which tells story. And ಮುಂದೆ ತಮ್ಮಣ್ಣ ಏನು ಮಾಡ್ಲಕ್ಕೆ ಸ್ಟಾರ್ಟ್ ಮಾಡ್ತಾನಪ್ಪ ಅಂದ್ರೆ ಎಲ್ಲ ಬಿಡ್ತಾನು, ಕವನವನ್ನು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. And the main theme, the main subject matter of the poem is nothing but character, conduct and cruelty of ಬಸವಯ್ಯ. ಇಂಥ ತಮ್ಮಣ್ಣ ಬರೆದಿರ್ತಕ್ಕಂಥ ಕವಿತೆಯ ಮುಖ್ಯ ವಿಷಯ ಏನದಪ್ಪ ಅಂದ್ರೆ ಬಸವಯ್ಯ, ಅವನ ವರ್ತನೆ, ಅವನ ಬಿಹೇವಿಯರ್ ಹೆಂಗದ, ಮುಂದೆ ಅವನು ಎಷ್ಟು ಕ್ರೂರದನು. ದೀಸ್ ಆರ್ ದಿ ಮೇನ್ ಸಬ್ಜೆಕ್ಟ್ ಮ್ಯಾಟರ್ ಹೂ ಈಸ್ ಗೋಯಿಂಗ್ ಟು, ತಮ್ಮಣ್ಣ ಇಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ದಿ ಫಾರ್ಮ್ ಆಫ್ ಪೋಯಮ್. ಈ ಥರ ತಮ್ಮಣ್ಣ ಏನು ಮಾಡ್ತಾನಪ್ಪ ಅಂದ್ರೆ ಕವನ ಮುಖಾಂತರ ಬಸವಯ್ಯದೇನು ಅವಲಕ್ಷಣ ಅವಗುಣ ಅದಾವಲ್ಲ ಆ ಅವಗುಣವನ್ನು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. And when the poem Basavaya began to read, at that time he felt very disappointed because Basavaya has property, money, land, but he doesn't have knowledge. In this way, ಬಸವಯ್ಯ ಈಗ ಏನಾಗಿದ್ದಾನಪ್ಪ ಅಂದ್ರೆ ನಿರಾಶಾಗಿದ್ದ. ಕವನ ಓದ್ತಾನು, ಕವನದಾಗ ಬಸವಯ್ಯದ ವಿಷಯ ಇರ್ತದೆ, ತಮ್ಮನ ಬರೆದಿದ್ದದು. ಹೀಗಾಗಿ ಬಸವಯ್ಯ ಕಡೆ ಏನದಪ್ಪ ಅಂದ್ರೆ ಪ್ರಾಪರ್ಟಿ ಅದ, ಜಮೀನು ಅದ, ಆಸ್ತಿ ಪಾಸ್ತಿ ಅದ, ಆದರೆ ಜ್ಞಾನವೇ ಇಲ್ಲ. ಓಕೆ, ವಿ ಸ್ಟಾಪ್ ಹಿಯರ್. Remaining part will be continued in the next class. Thank you one and all.